ಎಲ್ಲರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ಉಮೇಶ್ ದಿನೇಶ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ. ಈಗೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲ ನನ್ನ ಧನ್ಯವಾದಗಳು. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಏನೆಂದು ನೋಡಿದರೆ, ಇವತ್ತು ನಾನು ತಿಳಿಸಿಕೊಡುತ್ತಿರುವ ಮಾಹಿತಿ ಏನೆಂದರೆ, ಇನ್ನು ನಾನು SLC ಮಾಡೀನಿ, PUC ಮಾಡೀನಿ, ಡಿಗ್ರಿ ಮಾಡೀನಿ, ಇಂಜಿನಿಯರ್ ಮಾಡೀನಿ ಅನ್ನೋ ಕೆಲಸದ ಭಯನ ತೆಗೆದುಬಿಡಿ. ಯಾಕಂದರೆ ಇವಾಗ ನಾನು ಹೇಳ್ತಿರೋದೇನೆಂದರೆ, ಈಗ ಓದದೇ ಇರುವವರಿಗೆ ಅಟ್ಲೀಸ್ಟ್ ಓದಕ್ಕೆ ಬರೆಯೋಕ್ಕೆ ಬಂದರೆ ಸಾಕು, ಕೆಲಸ ಸಿಗುತ್ತದೆ. ಯಾವ ಕೆಲಸ ಅಂತಂದರೆ, ಮೀಶೋದಲ್ಲಿ ಡೆಲಿವರಿ ಬಾಯ್ ಕೆಲಸ ಮಾಡೋದು. ನನಗೆ ಡೆಲಿವರಿ ಬಾಯ್ ಕೆಲಸ ಮಾಡೋಕೆ ಆಸೆ ಆಗತ್ತೆ. ಅದು ತೆಗ್ದಾಕ್ಬಿಡ್ರಿ. ಯಾಕಪ್ಪ ಅಂದ್ರೆ ಓಡ್ತಿರೋ ಪ್ರಪಂಚ ಇದು, ಯಾರು ತಡೆದು ನಿಲ್ಸಕ್ಕಾಗಲ್ಲ. ದುಡಿಯೋ ವಯಸ್ಸಿನಾಗೆ ದುಡಿಬೇಕು. ಯಾವ ಸಮಯದಲ್ಲಿ ಏನು ಮಾಡಬೇಕು ಅದು ಮಾಡಬೇಕು. ನಿಮ್ಮ ಸರೌಂಡಲ್ಲಿ ಕೆಲಸ ಸಿಗುತ್ತದೆ, ಅದು ಮೀಶೋದಲ್ಲಿ ಹೆಂಗಂದ್ರೆ ಕೆಲಸ ಅಂದರೆ ಡೆಲಿವರಿ ಬಾಯಿ ಕೆಲಸ ಮಾಡೋದು. ಡೆಲಿವರಿ ಕೆಲಸ ಅಂದರೆ ಭಾಳ ದೂರ ಹೋಗೋದು, 10 ಕಿಲೋಮೀಟ್ರ್, ಅದು 30-50 ಕಿಲೋಮೀಟ್ರ್ ದೂರ ಹೋಗೋಂಗಿಲ್ಲ. ನಿಮ್ಮ ಸರೌಂಡಲ್ಲಿ ಕೆಲಸ ಕೊಡುತ್ತಾರೆ. ಹೇಗಪ್ಪ ಅದು ಅಪ್ಲೈ ಮಾಡಬೇಕು, ನೀವು ಯಾರಿಗೆ ಕೇಳಬೇಕು ಅನ್ನೋದು ಏನಿಲ್ಲ. ನೀವು ನಿಮ್ಮ ಸರೌಂಡಿಂಗಲ್ಲಿ ಯಾವ ಹೋಬಳಿ ಬರುತ್ತೋ ಅಲ್ಲಿ ಈ ಮೀಶೋ ಬಗ್ಗೆ ಮಾಹಿತಿ ಕೊಡ್ತಾರೆ. ಅಲ್ಲಿನ ಮ್ಯಾನೇಜರು ನೀವು ಹೋಗಿ ಕೆಲಸ ಕೇಳಬೇಕು. ಅವರೇ ಬಂದು ನಿಮ್ಮ ಹತ್ರ ಕೆಲಸ ಕೇಳಕ್ಕೆ ಬರಲ್ಲ, ನೀವು ಹೋಗಿ ಅವ್ರಿಗೆ ಕೇಳಬೇಕು. ಸರ್, ನಮಗೆ ಕೆಲಸ ಇದೆಯಾ ಇಲ್ಲೋ ಅಂತ ಕೇಳಬೇಕು. ಅದು ಬಿಟ್ಟು ಅವರು ನಿಮ್ಮ ಬಳಿ ಒಂದು ಕೆಲ್ಸಕ್ಕೆ ಬರ್ತೀರಾ ಅಂತ ಯಾರು ಕರೆಯಕ್ಕೆ ಬರಲ್ಲ. ಇದು ಓಡುತ್ತಿರೋ ಪ್ರಪಂಚ. ಇದರಲ್ಲಿ ಒಂದು ವಾರಕ್ಕೆ ಒಂದ್ಸರಿ ಶುಕ್ರವಾರದಿಂದ ಶುಕ್ರವಾರಕ್ಕೆ ಪೇಮೆಂಟ್ ಆಗುತ್ತೆ ಮತ್ತು ತಿಂಗಳಿಗೆ ಒಂದ್ಸರಿ ಪೇಮೆಂಟ್ ಆಗುತ್ತೆ. ತಿಂಗಳಿಗೆ ಎಷ್ಟಂತ ನೋಡಿದರೆ 17,000 ರೂಪಾಯಿ ಸ್ಯಾಲ್ರಿ ಇರುತ್ತೆ. ಇದರಲ್ಲಿ ವಾರದಿಂದ ವಾರಕ್ಕೆ ತಗೊಳ್ಳೋದಾದರೆ ನಿಮಗೆ ಸಾಲಲ್ಲ, ಅದು ಗೀಟಲ್ಲ. ಯಾಕಪ್ಪ ಗೀಟಲ್ಲ ಅಂದರೆ, ಅದರಿಂದ 2-3 ಸಾವಿರ ಬರುತ್ತೆ ವಾರದಿಂದ ವಾರಕ್ಕೆ. ಒಂದೇ ಸರಿಗೆ ಬಿಗ್ ಅಮೌಂಟ್ ತಗೋಬೋದಲ್ಲ. 17,000 ರೂಪಾಯಿ ತಗೊಂಡ್ರೆ ನಿಮಗೆ ಉಪಯೋಗ, ಏನಕ್ಕಾರ ಖರ್ಚಿಗಾಗುತ್ತೆ, ಏನಾರ ಒಂದು ಯೂಸ್ ಆಗಿ ಹೆಲ್ಪ್ ಆಗ್ಬೋದು. ಇದರಿಂದ ತಗೊಂಡ್ರೆ ಅದು ಖರ್ಚಿನ ಅಲ್ಲಿಗೆ ಹೋಗಿ ಖರ್ಚಾಗುತ್ತೆ. ಇದರಲ್ಲಿ ನೀವು ನಿಮ್ಮ ಹತ್ರ DL ಇರಬೇಕು. DL ಮೊಬೈಲು, ನಿಮಗೆ ಕನ್ನಡ ಇಂಗ್ಲೀಷ್ ಓದಲು ಬರೆಯಲು ಬರಬೇಕು. ಇದು ಯಾವುದು ಬರಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲದು. ನೀವು ಕೂಲಿ ಕೆಲಸಕ್ಕೆ, ಸಿಮೆಂಟ್ ಕೆಲಸ ಮಾಡೋಕ್ಕಾಗತ್ತೆ ಅಷ್ಟೇ. ಸಿಮೆಂಟ್ ಕೆಲಸ, ಗಾರೆ ಕೆಲಸ, ಈ ಥರ ಕೂಲಿ ಕೆಲಸಕ್ಕೆ ಹೋಗ್ಬೇಕಾಗತ್ತೆ. ಅದು ನಿಮಗೆ ಮುಂಚೆ ಡ್ರೈವಿಂಗ್ ಬರ್ಬೇಕು. ನಿಮಗೆ ಡ್ರೈವಿಂಗ್ ಬಂದರೆ ನಿಮಗೆ ಡ್ರೈವಿಂಗು ಮತ್ತು DL ಎರಡೇ ಇರ್ಬೇಕು ನಿಮ್ಮ ಹತ್ರ. ಎರಡು ಇಲ್ಲ ಅಂತಂದರೆ, ನಾ ಹೇಳ್ದಂಗೆ ಆಗಲೇ ಹೇಳ್ತೀನಲ್ಲ, ಕೂಲಿ ಕೆಲ್ಸಕ್ಕೆ ಮಾಡಬೇಕಂತ. ಇದು ಯಾವುದಪ್ಪ ಅದು, ಕೂಲಿ ಕೆಲ್ಸಕ್ಕೆ ಹೋಗಕ್ಕೆ, ಸಿಮೆಂಟ್ ಹೊರಕ್ಕೆ, ಇಲ್ಲ ಜಲ್ಲಿಕಲ್ಲು ಹೊರಕ್ಕೆ ಹೋಗ್ಬೇಕಾಗತ್ತೆ. ಅದಕ್ಕೆ ನಿಮಗೆ ಈಸಿ ಕೆಲಸ ಕೊಡ್ತೀನಿ. ನಾನು ಕೊಡ್ತಾ ಇಲ್ಲ, ನೀವು ಹೋಗಿ ಅಲ್ಲಿ ಮೀಶೋದಲ್ಲಿ ಕೇಳಿ ಕೆಲ್ಸಕ್ಕೆ ಹೋಗ್ಬೇಕು. ನೀವು ಕೆಲ್ಸಕ್ಕೆ ಹೋದ್ರೆ ನಿಮಗೆ ಉಪಯೋಗ. ಅವರು ನಿಮಗೆ ಪೆಟ್ರೋಲ್ ಖರ್ಚು ಕೊಡ್ತಾರೆ, ಊಟದ ಖರ್ಚು ಕೊಡ್ತಾರೆ. ಇದಕ್ಕಿಂತ ಯಾವ ಗೌರ್ಮೆಂಟ್ ಕೆಲಸ ಅಂತ ಏನು ಮಾಡ್ತೀರಾ?
ಇದರಲ್ಲಿ ತಿಂಗಳಿಗೆ 17,000 ರೂಪಾಯಿ ಸಿಗುತ್ತೆ. ಅಲ್ಲಿ ಪಾರ್ಟ್ ಟೈಮ್ ಇಲ್ಲಿ ಇದರಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ಬೋದು, ಇಲ್ಲ ನಾನು ಫುಲ್ ಟೈಮ್ ಮಾಡ್ತೀನಿ ಅಂದರೆ ಮಾಡ್ಬೋದು. ಫುಲ್ ಟೈಮ್ ಮಾಡಿದ್ರೆ ನಿಮಗೆ 30,000 ರಿಂದ 40,000 ರೂಪಾಯಿ ಸಿಗುತ್ತೆ. ಅದು 30,000 ರಿಂದ 45,000 ರೂಪಾಯಿ ಹೆಂಗೆ ಸಿಗುತ್ತೆ ಅಂದರೆ, ಅದು ಒಂದು ಪೀಸ್ ಲೆಕ್ಕ. ಒಂದು ಡೆಲಿವರಿ ಮಾಡ್ತೀರ ಅಂದರೆ ಒಂದು ಪೀಸ್ ಲೆಕ್ಕ. ಅದು ಒಂದು ಪೀಸಿಗೆ 17 ರೂಪಾಯಿ ಸಿಗುತ್ತೆ. ನಿಮಗೆ ಒಂದು 100 ಪೀಸು 150 ಪೀಸು ಡೆಲಿವರಿಗೆ ನಿಮಗೆ ಆರ್ಡ್ರ್ ಆಗ್ತವೆ. ಅಂದರೆ ಹಬ್ಬದ ಸೀಸನ್ನಲ್ಲಿ ಆಗ್ತವೆ. ಹೆಂಗಪ್ಪ ಆಗ್ತತೆ ಅಂದರೆ, ಹಬ್ಬದ ಸೀಸನ್ನಲ್ಲಿ ಬಟ್ಟೆನ ಆರ್ಡ್ರ್ ಮಾಡ್ಕೊತಾರೆ ಜನಗಳಿಗೆ. ಯಾರು ಆರ್ಡ್ರ್ ಮಾಡಿರ್ತಾರೋ ಅವ್ರಿಗೆ ತಲುಪಿಸೋದು. ಮತ್ತು ಅವರು ವಾಪಸ್ ನಮಗೆ ಇದು ಮ್ಯಾಚಿಗೆ ಇಷ್ಟ ಆಗಲಿಲ್ಲ ಬಟ್ಟೆ, ನಮಗೆ ಅಲ್ಲಿ ಡೆಲಿವರಿ ಮಾಡಾದ್ಮೇಲೆ ನಮ್ಗೆ ಇಷ್ಟ ಆಗಲಿಲ್ಲ, ನಮಗೆ ಇದ್ರ ಬೇಡ ಅಂದರೆ ನಿಮ್ಗೇನು ತೊಂದರೆ ಏನು ಬೇಡ, ಅದು ಮತ್ತೆ ವಾಪಸ್ಸು ಕಂಪ್ನಿಗೆ ಕೊಡ್ಬೋದು. ಕಂಪ್ನಿಗೆ ಕೊಟ್ಟರೆ ಅದು ನಿಮಗೇನು ಲಾಸ್ ಏನಿಲ್ಲ. ಅದು ನಿಮಗೆ ಸ್ಯಾಲ್ರಿ ಬರುತ್ತೆ. ಸ್ಯಾಲ್ರಿ ಬರುತ್ತೆ. ಅದಕ್ಕೆ ನಿಮ್ಗೇನು ಹೆದರುವಂಥ ಅವಶ್ಯಕತೆ ಏನಿಲ್ಲ. ಇದು ನಿಮ್ಮ ಪ್ರಯತ್ನ ಪಡಬೇಕು. ಅಲ್ಲಿ ಯಾರೋ ದುಡ್ಡು ಕೊಟ್ಟು ನಿಮಗೆ ಎಬ್ರಿಸುತ್ತಾರೆ, ಅವ್ರ ಕೈ ಹಿಡಿತಾರೆ, ಇವ್ರ ಕೈ ಹಿಡ್ತಾರೆ ಅನ್ನೋದು ನಿಮ್ಮ ಕನಸಾಗಿರ್ತತಿ. ಅದನ್ನು ನೀವು ನನಸು ಮಾಡ್ಕೊಳಕು. ಅಂದರೆ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ನನಸು ಮಾಡ್ಕೊಳಕು. ಯಾರೋ ಬಂತು, ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಅಂತ ಕಾಯ್ದು ಕುಂತ್ರೆ ಯಾರು ಬರ್ತಾರೆ? ಯಾರು ಬರಲ್ಲ. ಇವತ್ತಿನ ಕಾಲದಾಗೆ ದುಡ್ಡು ಇದ್ರೆ ಎಲ್ಲ. ಇವತ್ತಿನ ಕಾಲದಾಗೆ ಪ್ರತಿ ಒಂದಕ್ಕೂ ದುಡ್ಡು. ಏನಕ್ಕೆ ಬದುಕಿದ್ರಂತ ಹಿಡ್ದು ಸಾಯೋ ಅಲ್ಲ ಹುಟ್ಟಿದಂಗಿದ್ದು ಹಿಡ್ದು ಸಾಯೋ ಊರಿಗೂ ದುಡ್ಡು ಬೇಕು. ಪ್ರತಿಯೊಂದು ಅಂತ ಹಾಲು ಪ್ಯಾಕೆಟ್ ಥರ ಟೀ ಕುಡಿಯೋಕಂದ್ರೆ ದುಡ್ಡು ಬೇಕು. ಇವತ್ತಿನ ಕಾಲದಾಗೆ ಟೀ ಕುಡಿಯೋಕ್ಕಾಗಲಿ ಏನಕ್ಕಾರಾಗಲಿ ಒಂದು ದುಡ್ಡಿಲ್ಲ ಅಂದ್ರೆ ಯಾವ ಕೆಲಸನೂ ಆಗಲ್ಲ. ಓರ್ಬೇಕಂದ್ರೆ ದುಡ್ಡು ಬೇಕು ಈಗ. ಅದಕ್ಕೆ ನಿಮ್ಗೆ ಹೇಳ್ತಿರೋದು, ಪಾರ್ಟ್ ಟೈಮ್ ಇಲ್ಲ, ಯಾರು ಕೆಲಸ ಸಿಕ್ಕಿಲ್ಲ ನನಗೆ, ಕೆಲಸ ಇಲ್ಲ ನನಗೆ ಅಂತ ಮನೇಲಿ ಇದ್ದೀರೋ ಅವರು ಮೀಶೋದಲ್ಲಿ ಇಲ್ಲ ಫ್ಲಿಪ್ಕಾರ್ಟಲ್ಲಿ ಮತ್ತು ಅಮೆಝಾನಲ್ಲಿ ವಿಚಾರಿಸ್ಕೊಂಡು ಹೋಗ್ಬೇಕು. ಅಂದರೆ ನಿಮ್ಗೆ ಸರೌಂಡಲ್ಲೇ ಕೆಲಸ ಸಿಕ್ಕೋ ಕಾರಣದಿಂದಾಗಿ ನಿಮ್ಮ ಹೋಬಳಿ ಇರುತ್ತಲ್ಲ, ಹೋಬ್ಳಿಯಲ್ಲಿ ಒಂದು ಆಫೀಸ್ ಮಾಡಿರ್ತಾರೆ. ಫ್ಲಿಪ್ಕಾರ್ಟ್, ಅಮೆಝಾನ್, ಇದು ಮೀಶೋ ಈ ಥರ ಇದು ಆಫೀಸ್ ಮಾಡಿರ್ತಾರೆ. ಅಲ್ಲಿ ಹೋಗಿ ಮ್ಯಾನೇಜರ್ಗೆ ನಮಗೆ ಈ ಥರ ಕಷ್ಟ ಇದೆ ಸರ್, ನಮಗೆ ಕೆಲಸ ಕೊಡಿ, ನಾವು ಈ ಥರ ಕೆಲಸ ಮಾಡ್ಬೋದಾ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಅವರಿಗೆ ಹೇಳಿ, ಅವರು ಮುಂಚೆ ಟ್ರೈನಿಂಗ್ ಕೊಡ್ತಾರೆ. ಒಂದು ತಿಂಗಳು ಕೊಡ್ಬೋದು, ಇಲ್ಲ ಒಂದು 15 ದಿನ ಕೊಡ್ಬೋದು. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತೈತಿ. ನಿಮಗೆ ಯಾವ ಥರ ಓದೋಕ್ಕೆ ಬರೆಯೋಕ್ಕೆ ಬರುತ್ತೋ ಮತ್ತು ಡ್ರೈವಿಂಗ್ ಬರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿ ನಿಮಗೆ ಸ್ಯಾಲ್ರಿ ಕೊಡೋ ಅಂಥದ್ದು. ಇಲ್ಲ ನಮಗೆ ಡ್ರೈವಿಂಗೇ ಬರೋಲ್ಲ ಅಂತಂದರೆ ನಿಮ್ಗೆ ಕೆಲಸನೇ ಇಲ್ಲ. ಮುಂಚೆ ಡ್ರೈವಿಂಗ್ ಬರಬೇಕು, ಡಿ ಎಲ್ ಇರಬೇಕು. ಇವೆರಡು ಇಲ್ಲಪ್ಪ ಅಂದರೆ ನಿಮಗೆ ಓದಕ್ಕೆ ಬಂದ್ರೆ ಏನು, ಬಿಟ್ರೆ ಏನು? ಅದು ಬರೆಯಕ್ಕೆ ಬಂದ್ರೆ ಏನು? ಇದು ಆದರೆ ನಿಮಗೆ ಈಸಿ ಆಗುತ್ತೆ. ಇಲ್ಲ ನಮಗೆ ಆಫೀಸಲ್ಲಿ ಕೆಲಸ ಮಾಡ್ತೀವಿ ಅಂದರೆ ಅಲ್ಲಿ ಮ್ಯಾನೇಜರ್ಗೆ ವಿಚಾರಿಸ್ಕೊಂಡು ಕೆಲಸ ಮಾಡ್ಬೋದು. ಇಷ್ಟು ಹೇಳಿ ನನ್ನ ಚಾನಲ್ ಏನು ಮಾಡ್ತಾಯಿದ್ದೀನಿ, ನನ್ನ ನಾನು ಮುಗ್ತಾಯಿದ್ದೀನಿ. ಇನ್ನು ನನ್ನ ಚಾನಲ್ಗೆ ಉಮೇಶ್ ದಿನೇಶ್ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಒಂದು ಪುಟ್ಟದೊಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಪುಟ್ಟದೊಂದು ಲೈಕ್ ಮಾಡಿದರೆ ನನಗೆ ಎಷ್ಟು ಸಪೋರ್ಟ್ ಮಾಡಿದಂಗಾಗುತ್ತೆ. ಹಾಗೂ
ಬ ಬಡ ಮಕ್ಕಳನ್ನ ಬೆಳೆಸಿ ಯೂಟ್ಯೂಬ್ ದೇವ್ರುಗಳ ಯಾಕಂದ್ರೆ ಜಾಸ್ತಿ ಮಾತಾಡೋಕೆ ನನಗೆ ಆಗ್ತಾಯಿಲ್ಲ. ನನಗೆ ಯಾಕೆ ಆಕ್ಸಿಡೆಂಟ್ ಆಗಿತ್ತು. ಈಗ ನನಗೆ ಆರಾಮಲ್ಲ. ಆದರೂ ಆರಾಮಿಲ್ಲ ಕಾರಣಕ್ಕೆ ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕಂತ ಮಾಡಿದ್ದೀನಿ. ಇದು ಒಂದು ಅಂದರೆ ಜಾಸ್ತಿ ಮಾತಾಡೋಕ್ಕಾಗ್ತಿಲ್ಲ ನನಗೆ, ದಯವಿಟ್ಟು ಕ್ಷಮೆ ಇರಲಿ. ಅದಿನ್ನ ಸ್ವಲ್ಪ ಮಾಹಿತಿ ಇದೆ, ಅದು ಮಾಹಿತಿ ನನಗೆ ಹೇಳೋಕ್ಕಾಗ್ತಾಯಿಲ್ಲ. ದ ನಾನು ಇಲ್ಲಿಗೆ ಒಂದು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ ಒತ್ತಿ. ನನ್ನ ಪ್ರತಿಯೊಂದು ವೀಡಿಯೋನು ನೋಟಿಫಿಕೇಷನ್ ಮುಖಾಂತರ ನಿಮ್ಗೆ ಪಟ ಪಟ ಅಂತ ಬರ್ತಾ ಹೋಗುತ್ತೆ. ನಾನು ಪ್ರತಿಯೊಂದು ವೀಡಿಯೋ ಹಾಕಿದಾಗ ಮಾತ್ರ ಬರುತ್ತೆ, ನಾನು ಹಾಕದೇ ಇರುವಾಗ ಬರೋಲ್ಲ. ನಾವು ಯಾಕೆ ಇದನ್ನು ಬೆಲ್ಲೈಕನ್ ಒತ್ತಿದ್ವಿ, ನೋಟಿಫಿಕೇಷನ್ ಆಲ್ ಅಂತ ಒತ್ತಿದ್ವಿ. ನಿನ್ನ ವೀಡಿಯೋನೇ ಬರಲಿಲ್ಲಪ್ಪ ಅಂತ ನಾವು ಏನು ಮಾಡೋಕ್ಕಾಗಲ್ಲ. ನನ್ನ ವೀಡಿಯೋ ಅಪ್ಲೋಡ್ ಮಾಡಿದಾಗ ಮಾತ್ರ ಬರುತ್ತೆ. ಸರಿ ಫ್ರೆಂಡ್ಸ್, ಬಾಯ್.